ನಮಸ್ಕಾರ ಸ್ನೇಹಿತರೆ, ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. 32ನೇ ಕಂತು ಈ ಜಿಲ್ಲೆಗಳಿಗೆ ಬಿಡುಗಡೆ. ನಿಮ್ಮ ಜಿಲ್ಲೆ ಹೆಸರು ಕೂಡ ಇದೆಯಾ? ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ ನಮ್ಮದೇ ಸರ್ಕಾರ ಅಂತ ಕಾನೂನು ದುರ್ಬಳಕೆ ಮಾಡೋಕೆ ಆಗೋಲ್ಲ ಎಂದು RSS ವಿವಾದದಲ್ಲಿ DK ಶಿವಕುಮಾರ್ ಅವರ ಸ್ಪಷ್ಟನೆ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ ಗುಟ್ಕಾ ಬ್ಯಾನ್ ಆದೇಶ ವಾಪಸ್ ಪಡೆದುಕೊಳ್ಳೋದಿಲ್ಲ, ಶಾಸಕರು ಏನು ಹೇಳುತ್ತಾರೆ ಅಂತ ಕೇಳೋಕೆ ಆಗುತ್ತಾ ಎಂದು ಆರೋಗ್ಯ ಸಚಿವ UT ಖಾದರ್ ಅವರ ಹೇಳಿಕೆ. ಗುಟ್ಕಾ ತಂಬಾಕು ಬ್ಯಾನ್ ಮಾಡ್ತೀವಿ ಎಂದಿದ್ದಾರೆ. ಇನ್ನು ಎಲ್ಲಾ APL ಮತ್ತು BPL ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆಯಿಂದ ಮುಖ್ಯವಾದ ಸೂಚನೆ. ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ ಅಥವಾ APL ಕಾರ್ಡ್ ಇದ್ರೆ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ಅದು ಕೂಡ ನೋಡೋಣ. ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಸತತವಾಗಿ ಏರಿಕೆ ಕಾಣುತ್ತಿರುವ ಬಂಗಾರ. 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಬಂಗಾರದ ಬೆಲೆ ಏನಾಗಿದೆ, ಬೆಳ್ಳಿ ಬೆಲೆ ಏನಾಗಿದೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ನಾವು ಹಾಕುವ ಎಲ್ಲಾ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾ ಆಯ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ 32ನೇ ಕಂತು ಜಮಾ ಆಗುವುದು ಶುರುವಾಗಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗಷ್ಟೇ ಕೊಪ್ಪಳ ಜಿಲ್ಲೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರುವ ರೆಡ್ಡಿ ಶ್ರೀನಿವಾಸ್ ಅವರು 3-4 ದಿನಗಳಲ್ಲಿ ಕೊಪ್ಪಳದ ಜಿಲ್ಲಾ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಎಂಬ ಒಂದು ಮಾಹಿತಿ ಕೊಟ್ಟಿದ್ರು. ಇದೀಗ ಮತ್ತೆ 2 ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತಿರುವ ಮಾಹಿತಿಗಳು ಲಭ್ಯವಾಗಿದೆ. ಮೊದಲನೇದಾಗಿ ಚಿತ್ರದುರ್ಗ ಜಿಲ್ಲೆ. ಹೌದು ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆ ಫಲಾನುಭವಿಗಳಿಗೆ 2-3 ದಿನಗಳಲ್ಲಿ 32ನೇ ಕಂತು ಜಮೆ ಆಗುತ್ತೆ ಎಂದು ಚಿತ್ರದುರ್ಗ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕ R ಶಿವಣ್ಣ ಗಂಜಿಗಟ್ಟಿ ಎನ್ನುವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೊಂದು ಕಂತು ಬಿಡುಗಡೆ ಮಾಡಲಾಗಿದ್ದು 32ನೇ ಕಂತು ಚಿತ್ರದುರ್ಗ ಜಿಲ್ಲೆಯ ಒಟ್ಟು 3,78,512 ಫಲಾನುಭವಿಗಳಿಗೆ ಶೀಘ್ರದಲ್ಲೇ ಜಮೆ ಆಗಲಿದೆ ಎಂದು ಪ್ರಕಟಣೆ ಮೂಲಕ ಮಾಹಿತಿ ತಲುಪಿಸಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಚಿತ್ರದುರ್ಗ ಬೆನ್ನಲ್ಲೇ ಮತ್ತೊಂದು ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ರಾಮನಗರ ಜಿಲ್ಲೆ. ಈ ಒಂದು ಜಿಲ್ಲೆಗೂ ಕೂಡ 32ನೇ ಕಂತು ಜಮೆ ಆಗುತ್ತಿದೆ ಎಂದು ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ HC ಬಾಲಕೃಷ್ಣ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ರಾಮನಗರ ಜಿಲ್ಲೆಗೆ ಇದುವರೆಗೆ 1,586 ಕೋಟಿ ರೂಪಾಯಿ ಹಣವನ್ನು ಪಾವತಿ ಮಾಡಲಾಗಿದೆ ಎಂದು ಅವರು ಮಾಹಿತಿ ಕೊಟ್ಟಿದ್ದಾರೆ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಹಣವು ರಾಮನಗರದಲ್ಲಿ ಜನಸಾಮಾನ್ಯರ ಬದುಕಿಗೆ ಆರ್ಥಿಕ ಬಲ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ HC ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಕೂಡ ಬಿಡುಗಡೆ ಮಾಡಲಾಗುತ್ತಿದ್ದು ಅದು ಕೂಡ ಶೀಘ್ರವೇ ಜಮೆ ಆಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ರಾಮನಗರ ಜಿಲ್ಲೆಯೊಂದರಲ್ಲೇ ಈ ಬಾರಿ 2,56,000 ಫಲಾನುಭವಿಗಳಿಗೆ ಹಣ ಜಮಾವಾಗಲಿದೆ. ಅಂದಹಾಗೆ ಸ್ನೇಹಿತರೆ, ಇದುವರೆಗೆ ಅಂದರೆ ಏಪ್ರಿಲ್ 2026ರವರೆಗೆ 30 ಕಂತುಗಳನ್ನು ಹಾಕಲಾಗಿದೆ ಅಂತೆ. ಇದಕ್ಕಾಗಿಯೇ 1,586 ಕೋಟಿ ರೂಪಾಯಿ ಜಮೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ತಲುಪಿಸಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಬನ್ನಿ ಸ್ನೇಹಿತರೆ, 2ನೇ ಮಾಹಿತಿಗೆ ಹೋಗೋಣ. ನಮ್ಮದೇ ಸರ್ಕಾರ ಅಂತ ಕಾನೂನು ದುರ್ಬಳಕೆ ಮಾಡೋಕೆ ಆಗೋಲ್ಲ ಎಂದು DK ಶಿವಕುಮಾರ್ ಅವರು RSS ವಿವಾದದ ಕುರಿತಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, RSS ಚಟುವಟಿಕೆಗೆ ಸರ್ಕಾರಿ ಜಾಗ ಅಥವಾ ಇತರೆ ಮೈದಾನಗಳನ್ನು ಬಳಸಿಕೊಳ್ಳಬೇಕಂದ್ರೆ ಅನುಮತಿ ಪಡೆದುಕೊಳ್ಳಬೇಕು ಎನ್ನುವ ಕಾನೂನು ಮಂಡಿಸಿರುವ ಬಗ್ಗೆ RSS ಹಿಂದೆಯೂ ಕೂಡ ನೋಂದಣಿ ಆಗಿಲ್ಲ, ಮುಂದೆಯೂ ಕೂಡ ನೋಂದಣಿ ಆಗಲ್ಲ ಎಂದಿರುವ RSSನ ರಾಷ್ಟ್ರೀಯ ನಾಯಕ BL ಸಂತೋಷ್ ಅವರ ಹೇಳಿಕೆಗೆ DK ಶಿವಕುಮಾರ್ ಅವರೀಗ ತಿರುಗೇಟು ಕೊಟ್ಟಿದ್ದಾರೆ. ನಾವು ಇಲ್ಲಿ ಯಾರನ್ನು ಕೂಡ ಮನನೋಯಿಸುವುದಕ್ಕೆ ಕಾನೂನು ಮಾಡುತ್ತಿಲ್ಲ, ಕೋರ್ಟ್ ಆದೇಶಗಳನ್ನು ಪಾಲಿಸಿ ಕಾನೂನು ನಾವು ಮಾಡುತ್ತಿದ್ದೇವೆ. ಕೋರ್ಟಿನ ಕಾನೂನಿಗೆ ಗೌರವ ನೀವು ಕೊಡಬೇಕಲ್ವಾ? ಆದ್ದರಿಂದಲೇ ಎಲ್ಲರೂ ಕೂಡ ಈ ನಿಯಮ ಪಾಲಿಸಲೇಬೇಕು ಎಂದು DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕೂಡ ಇತ್ತೀಚೆಗೆ ಸ್ವಾತಂತ್ರ್ಯ ಹಬ್ಬ ದಿನಾಚರಣೆ ಮಾಡಿದೆವು, ಆಗಲೂ ಕೂಡ ನಾವು ಪರ್ಮಿಷನ್ ತೆಗೆದುಕೊಂಡೇ ಮಾಡಿದ್ದೆವು. ಸಚಿವ ಕೃಷ್ಣ ಬೈರೇಗೌಡ ಅವರು ಪರ್ಮಿಷನ್ ತೆಗೆದುಕೊಂಡು ಸ್ವಾತಂತ್ರ್ಯ ಹಬ್ಬವನ್ನು ಮಾಡಿದ್ರು. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಲೇಬೇಕು. ಇಲ್ಲಿ ನಾವು ಯಾರನ್ನೂ ಕೂಡ ಗುರಿಯಾಗಿಸಿಕೊಂಡು ಹೊಸ ಕಾನೂನು ಮಾಡುತ್ತಿಲ್ಲ. BJP JDS ಕಾಂಗ್ರೆಸ್ ಯಾರೇ ಆಗಲಿ ಈ ಒಂದು ಕಾನೂನು ಪಾಲನೆ ಮಾಡಲೇಬೇಕು ಎಂದು DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಪಕ್ಷದಿಂದ ಈ ಒಂದು ಹಿಂದೆ ಭಾರತ ಜೋಡೋ ಕಾರ್ಯಕ್ರಮ ನಾವು ಮಾಡಿದ್ದೆವು. ಆಗ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಇಲ್ಲಿಗೆ ಬಂದಾಗ ಫ್ರೀಡಂ ಪಾರ್ಕ್ನಿಂದ ರ್ಯಾಲಿ ಮಾಡಲು ಅವಕಾಶ ನಮಗೆ ಸಿಗಲಿಲ್ಲ. ಕೋರ್ಟ್ನಿಂದ ನಾವು ಅನುಮತಿ ಪಡೆದುಕೊಳ್ಳಬೇಕಾಗಿತ್ತು. ಆಗ ನಾವು ರಾಹುಲ್ ಗಾಂಧೀಜಿಯವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಮಾಡಿ ಈಗ ರ್ಯಾಲಿ ಮಾಡಲು ಸಾಧ್ಯವಿಲ್ಲ ಎಂದು ಮನ ಪರಿವರ್ತನೆ ಮಾಡಿದೆವು. ನಮ್ಮದೇ ಸರ್ಕಾರ ಅಂತ ನಾವು ಕೂಡ ಕಾನೂನು ದುರ್ಬಳಕೆ ಮಾಡೋಕೆ ಆಗೋಲ್ಲ ಎಂದು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಸರ್ಕಾರಿ ಜಾಗ ಅಥವಾ ಮೈದಾನಗಳನ್ನು ಬಳಸಿಕೊಂಡು ಇನ್ನು ಮುಂದೆ ಚಟುವಟಿಕೆ ಮಾಡಬೇಕಂದ್ರೆ ಕಾನೂನಿನ ಪ್ರಕಾರ ಪರ್ಮಿಷನ್ ತೆಗೆದುಕೊಳ್ಳಲೇಬೇಕು ಎಂದು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೂ ಹೋಗೋಣ.
ಇತ್ತೀಚೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ರಾಜ್ಯಾದ್ಯಂತ 1 ವರ್ಷದವರೆಗೆ ಗುಟ್ಕಾ, ತಂಬಾಕು, ಪಾನ್ ಮಸಾಲ ಬ್ಯಾನ್ ಎನ್ನುವ ಒಂದು ಆದೇಶವನ್ನು ಹೊರಡಿಸಿದ್ರು. ಈ ಒಂದು ಆದೇಶಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ನನಗೆ ಹೇಳದೆ, ನನ್ನಿಂದ ಅನುಮತಿ ಪಡೆದುಕೊಳ್ಳದೆ ಹೇಗೆ ನೀವು ಈ ಒಂದು ಘೋಷಣೆ ಮಾಡಿದ್ರಿ, ಯಾವ ರೀತಿ ಆದೇಶ ಹೊರಡಿಸಿದ್ರಿ ಎಂದು ತರಾಟೆಗೆ ತೆಗೆದುಕೊಂಡಿದ್ರು. ಮತ್ತು ಈ ಒಂದು ಗುಟ್ಕಾ ನಿಷೇಧ ಬ್ಯಾನ್ ಅನ್ನ ವಾಪಸ್ ಪಡೆದುಕೊಳ್ಳಲಾಗುವುದೆಂದು ಕೂಡ ಭರವಸೆ ಕೊಟ್ಟಿದ್ರು. ಆದರೆ ಸ್ನೇಹಿತರೆ, ಇದೀಗ ಆರೋಗ್ಯ ಸಚಿವರಾಗಿರುವ ಯು ಟಿ ಖಾದರ್ ಅವರು ಯಾವುದೇ ಕಾರಣಕ್ಕೂ ಗುಟ್ಕಾ ಬ್ಯಾನ್ ಆದೇಶ ವಾಪಸ್ ಇಲ್ಲ ಎಂದಿದ್ದಾರೆ. ಹೌದು ಸ್ನೇಹಿತರೆ, ರಾಜ್ಯಾದ್ಯಂತ ಗುಟ್ಕಾ ಬ್ಯಾನ್ ಇದ್ದೇ ಇರುತ್ತೆ ಎಂದಿದ್ದಾರೆ. ಶಾಸಕರು ಏನು ಹೇಳ್ತಾರೆ ಅಂತ ಕೇಳೋಕೆ ಆಗುತ್ತಾ ಎಂದು ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಆರೋಗ್ಯ ಸಚಿವ ಯು ಟಿ ಖಾದರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಗುಟ್ಕಾ ಆಗಲಿ ಪಾನ್ ಮಸಾಲ ಆಗಲಿ ಬ್ಯಾನ್ ಮಾಡುವ ಆದೇಶವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯುವುದಿಲ್ಲ ಎಂದಿದ್ದಾರೆ. ಸ್ನೇಹಿತರೆ, ನಮ್ಮ ಸರ್ಕಾರ ಈ ಒಂದು ಆದೇಶವನ್ನು ಪಾಲಿಸುತ್ತೆ, ಶಾಸಕರು ಏನೋ ಬಂದು ಹೇಳ್ತಾರೆ ಅಂತ ಕೇಳೋಕೆ ಆಗುತ್ತಾ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಮುಂದುವರೆದು ಮಾತನಾಡಿ, ಈ ಒಂದು ಹಿಂದೆ 2024ರಲ್ಲೂ ಕೂಡ ನಾನೇ ಫಸ್ಟ್ ಗುಟ್ಕಾ ಬ್ಯಾನ್ ಅಂತ ಹೇಳಿದ್ದೆ. ಈಗ ಮತ್ತೆ ನಾವು ಗುಟ್ಕಾ ಬ್ಯಾನ್ ಮಾಡ್ತೀವಿ. ಗುಟ್ಕಾ ಇರಲಿ, ನೋ ಪ್ರಾಬ್ಲಮ್, ಆದರೆ ನಿಕೋಟಿನ್ ಮಿಕ್ಸ್ ಆಗಿರಬಾರ್ದು. ಒಂದೊಮ್ಮೆ ಆಗಿದ್ರೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಈ ಬಗ್ಗೆ ನಾವು ಮುಖ್ಯಮಂತ್ರಿಯೊಂದಿಗೆ ಚರ್ಚೆಯೂ ಕೂಡ ಮಾಡುತ್ತೇವೆ. ಇನ್ನು ಗುಟ್ಕಾ ಬ್ಯಾನ್ ಮಾಡುವುದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಬದಲಿಗೆ ಅಡಿಕೆ ಬೆಳೆಗಾರರಿಗೆ ಇನ್ನೂ ತುಂಬಾನೇ ಉಪಯೋಗವೇ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಇದೇ ನಡುವೆ ಮಾಧ್ಯಮದವರಿಗೆ, ನೀವು ಒಂದು ಬಾರಿ ಕಿದ್ವಾಯಿ ಆಸ್ಪತ್ರೆಗೆ ಭೇಟಿ ಕೊಡಿ, ನಿಮ್ಮ ಕಣ್ಣಲ್ಲಿ ನೀರಲ್ಲ ಕಣ್ಣಲ್ಲಿ ರಕ್ತನೇ ಬರುತ್ತೆ ಎಂದು ಯು ಟಿ ಖಾದರ್ ಅವರು ಹೇಳಿದ್ದಾರೆ. ಪಾನ್ ಮಸಾಲದಲ್ಲಿ ನಿಕೋಟಿನ್ ಮಿಕ್ಸ್ ಆಗಿರಬಾರ್ದು, ಒಂದೊಮ್ಮೆ ಆಗಿದ್ರೆ ಮಾತ್ರ ಕಠಿಣ ಕ್ರಮವೇ ಜರುಗಿಸುತ್ತೇವೆ. ಈಗ ಸದ್ಯಕ್ಕೆ ಕನಿಷ್ಠ 3 ಅಥವಾ 4 ತಿಂಗಳು ಕಾದು ನೋಡೋಣ. ಇನ್ನು ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಆಗೋಲ್ಲ, ಅಡಿಕೆ ಬೆಳೆಗಾರರಿಗೆ ಉಪಯೋಗವೇ ಆಗುತ್ತೆ. ಹಾಗಾಗಿ ಆದೇಶ ಹಿಂಪಡೆಯೋದಿಲ್ಲ, ಸಿಎಂ ಜೊತೆ ನಾನು ಮಾತನಾಡುತ್ತೇನೆ ಎಂದು ಯು ಟಿ ಖಾದರ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕರ್ನಾಟಕದಲ್ಲೀಗ ಗುಟ್ಕಾ ಬ್ಯಾನ್ ಆಗುವುದು ಬಹುತೇಕ ಖಚಿತ ಎಂದು ಹೇಳಲಾಗಿದೆ. ನಿಮ್ಮ ಪ್ರಕಾರ ಗುಟ್ಕಾ ಬ್ಯಾನ್ ಆಗಬೇಕು ಆಗಬಾರ್ದು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. ನಿಮ್ಮ ಹತ್ತಿರ APL ಕಾರ್ಡ್ ಇದೆಯೋ BPL ಕಾರ್ಡ್ ಇದೆಯೋ ಕಮೆಂಟ್ ಮಾಡಿ. ಯಾಕಂದ್ರೆ ಈಗ APL ಆಗಿರಲಿ BPL ಆಗಿರಲಿ ಮುಖ್ಯವಾದ ಮಾಹಿತಿ ಬಂದಿದೆ. ಮೊದಲಿಗೆ ಸ್ನೇಹಿತರೆ, ರಾಜ್ಯದಲ್ಲಿ ಏನು BPL ಪಡಿತರ ಚೀಟಿ ರದ್ದು ಮಾಡಲಾಗುತ್ತಿತ್ತು, ಆ ಒಂದು ಪ್ರಕ್ರಿಯೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಅಂದ್ರೆ ಸದ್ಯಕ್ಕೆ BPL ಕಾರ್ಡ್ ರದ್ದು ಮಾಡುತ್ತಿಲ್ಲ. ನೀವು ಕೂಡ ಏನಾದರೂ BPL ಪಡಿತರ ಚೀಟಿ ಹೊಂದಿದ್ರೆ ಸೆಪ್ಟೆಂಬರ್ 30ರೊಳಗಾಗಿ ನೀವು ಈ KYC ಒಳಗಾಗಬೇಕು. ಅಂದ್ರೆ ಸ್ನೇಹಿತರೆ, ಕುಟುಂಬದ ಎಲ್ಲಾ ಸದಸ್ಯರು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಸೆಪ್ಟೆಂಬರ್ 30ರೊಳಗೆ ಬೆರಳಚ್ಚು ಕೊಡೋ ಮೂಲಕ ಈ KYC ಮಾಡಿಸಿಕೊಳ್ಳಬೇಕು. ಇಲ್ಲದಿದ್ರೆ ಆ ಒಂದು ವ್ಯಕ್ತಿಯ BPL ಕಾರ್ಡು ರದ್ದಾಗುತ್ತೆ. ಅಂದ್ರೆ ಸ್ನೇಹಿತರೆ, ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಹೋಗಿ ಅರ್ಜಿ ಹಾಕಬೇಕು. ಕೇವಲ ಯಜಮಾನಿ ಹೋಗಿ ಈ ಒಂದು KYC ಪ್ರಕ್ರಿಯೆ ಮಾಡಿದರೆ ನಡೆಯೋದಿಲ್ಲ. BPL ಕಾರ್ಡ್ನಲ್ಲಿ ನಮೂದಿ ಆಗಿರುವ ಎಲ್ಲ ಹೆಸರಿನ ಸದಸ್ಯರು ಈ ಒಂದು ಬಯೋಮೆಟ್ರಿಕ್ಗೆ ಒಳಗಾಗಬೇಕು. ಮತ್ತು ಸ್ನೇಹಿತರೆ, ಈಗ APL ಪಡಿತರ ಚೀಟಿದಾರರಿಗೆ ಸಿಹಿ ಸುದ್ದಿ ಏನಂದ್ರೆ, ನಿಮ್ಮ ಹತ್ರ APL ಪಡಿತರ ಚೀಟಿ ಇದ್ರೆ ನೀವು ಕೂಡ BPL ಕಾರ್ಡನ್ನು ಮುಂಬರುವ ದಿನಗಳಲ್ಲಿ ಪಡೆದುಕೊಳ್ಳಬಹುದು. ಯಾಕಂದ್ರೆ BPL ಕಾರ್ಡ್ನ ಆದಾಯ ಮಿತಿ ಏರಿಕೆ ಮಾಡಲಾಗುತ್ತಿದೆ. ಮೊದಲು 1,20,000 ರೂಪಾಯಿ ಕುಟುಂಬದ ವಾರ್ಷಿಕ ಆದಾಯ ಇತ್ತು, ಅದನ್ನು 3 ಲಕ್ಷಕ್ಕೆ ಏರಿಕೆ ಮಾಡಲು ಸರ್ಕಾರ ಚಿಂತನೆ ಮಾಡಿದೆ. ಒಂದೊಮ್ಮೆ ಈ ಒಂದು 3 ಲಕ್ಷದ ಆದಾಯ ಮಿತಿ ಜಾರಿಗೆ ಆದರೆ ಆಗ ಹಲವು APL ಪಡಿತರ ಚೀಟಿಗಳು BPL ಆಗಿ ವರ್ಗಾವಣೆ ಆಗಬಹುದು. ಯಾಕಂದ್ರೆ ಸ್ನೇಹಿತರೆ, ಇಂದು ಅದೆಷ್ಟೋ ಬಡ ಕುಟುಂಬಗಳು ಈ ಒಂದು ಆದಾಯ ಮಿತಿ ಕಾರಣಕ್ಕೇ BPL ಕಾರ್ಡು ಪಡೆದುಕೊಳ್ಳಲು ಸಾಧ್ಯವಾಗಿಲ್ಲ. ಕುಟುಂಬದ ವರ್ಷದ ಆದಾಯ 2 ಲಕ್ಷ, 1.5 ಲಕ್ಷ ಹೀಗೆ ಇರುವುದಕ್ಕೇ APLಗೆ ಒಳಗಾಗಿದ್ದಾರೆ. ಆದರೆ ಒಂದೊಮ್ಮೆ ಸರ್ಕಾರ ಆದಾಯ ಮಿತಿ 3 ಲಕ್ಷ ಮಾಡಿದರೆ ಆಗ ಮತ್ತೆ ಹಲವು ಬಡವರು ಈ ಒಂದು BPL ಕಾರ್ಡು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ಬಂಗಾರ ಕುಸಿದ ಬಳಿಕ ಖರೀದಿ ಮಾಡಿದರೆ ಆಯಿತು ಎಂದು ಕಾದು ಕುಳಿತವರಿಗೆ ಶಾಕಿಂಗ್ ಸುದ್ದಿ. ಹೌದು ಸ್ನೇಹಿತರೆ, ಜುಲೈ ತಿಂಗಳಲ್ಲಿ ಇಳಿಕೆ ಕಂಡ ಬಂಗಾರ ಆಗಸ್ಟ್ ತಿಂಗಳ ಪ್ರಾರಂಭದಿಂದಲೇ ಏರಿಕೆ ಹಾದಿ ಹಿಡಿದಿದೆ. ಚಿನ್ನ ಪ್ರಿಯರಿಗೆ ಶ್ರಾವಣ ಮಾಸದಲ್ಲಿ ಮತ್ತೆ ಶಾಕ್ ಸಿಕ್ಕಿದೆ. ಹೌದು, ಇದೀಗ ಆಷಾಢ ಮುಕ್ತಾಯವಾಗಿ ಶ್ರಾವಣ ಮಾಸ ಪ್ರಾರಂಭವಾಗಿದ್ದು, ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಶುಭ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ. ಹಾಗಾಗಿ ಈಗ ಚಿನ್ನ ಮತ್ತು ಬೆಳ್ಳಿ ಬೆಲೆಗೆ ಭಾರಿ ಬೇಡಿಕೆ ಬಂದಿದೆ. ಹೌದು ಸ್ನೇಹಿತರೆ, ಶುಭ ಸಮಯದಲ್ಲಿ ಹಲವರು ಚಿನ್ನ ಖರೀದಿ ಮಾಡಲು ಮುಂದೆ ಬರ್ತಾರೆ. ಇದೀಗ ಆಗಸ್ಟ್ 17ರ ಚಿನ್ನದ ಮಾರುಕಟ್ಟೆ ರೇಟ್ ನೋಡಿದ್ರೆ ಶಾಕ್ ಸಿಗಲಿದೆ. ಯಾಕಂದ್ರೆ ಸ್ನೇಹಿತರೆ, ಮತ್ತೆ ಚಿನ್ನದ ಬೆಲೆಯಲ್ಲಿ ಏರಿಕೆ ಬಂದಿದೆ. 24 ಕ್ಯಾರೆಟ್ 1 ಗ್ರಾಮ್ ಬಂಗಾರ ಈಗ 15,566 ರೂಪಾಯಿ ದಾಖಲಾಗಿದೆ. ಇದು ಆಗಸ್ಟ್ 17ರ ಮಾರುಕಟ್ಟೆ ರೇಟ್ ಆಗಿದೆ. ಅಂದ್ರೆ 10 ಗ್ರಾಮ್ 24 ಕ್ಯಾರೆಟ್ ಬಂಗಾರದ ಬೆಲೆ 1,55,660 ರೂಪಾಯಿ. ಇನ್ನು ಅದೇ ರೀತಿ ಸ್ನೇಹಿತರೆ, 22 ಕ್ಯಾರೆಟ್ ಆಭರಣ ಬಂಗಾರ ಪ್ರತಿ ಗ್ರಾಮ್ಗೆ 14,270 ರೂಪಾಯಿ. ಅಂದ್ರೆ 10 ಗ್ರಾಮ್ಗೆ 1,42,700 ರೂಪಾಯಿ. ಸ್ನೇಹಿತರೆ, ಬೆಳ್ಳಿ ಬೆಲೆಯಲ್ಲಿ ಯಾವುದೇ ಒಂದು ಏರಿಕೆ ಇಲ್ಲ, ಯಾವುದೇ ಒಂದು ಇಳಿಕೆ ಇಲ್ಲ, ಯಥಾಸ್ಥಿತಿ ಕಾಯ್ದುಕೊಂಡಿದ್ದು ಬೆಳ್ಳಿ ಈಗ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಆಗಿದೆ. ಅಂದ್ರೆ 1 kg ಬೆಳ್ಳಿ ಬೆಲೆ
2.5 ಲಕ್ಷ ರೂಪಾಯಿ ಸ್ನೇಹಿತರೆ. ಒಟ್ಟಿನಲ್ಲಿ ಚಿನ್ನ ಕುಸಿದ ಬಳಿಕ ಖರೀದಿ ಮಾಡಿದ್ರಾಯ್ತು ಎಂದು ಕಾದು ಕುಳಿತವರಿಗೆ ಮತ್ತೆ ಶಾಕ್ ಸಿಕ್ಕಿದೆ. 1,44,000, 1,45,000 ರೂಪಾಯಿ ಸುಪ್ರಸಿದ್ಧ ಬಂಗಾರ ಈಗ 1,55,000 ರೂಪಾಯಿ ಆಗಿರುವುದು ನಿಜಕ್ಕೂ ಒಂದು ಶಾಕ್ ಅಂತಾನೆ ಹೇಳ್ಬೋದು. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಮಾಹಿತಿಗಳು ಇಷ್ಟವಾಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.